ಸೊ ನಿನ್ನೆ ಸುಮಾರು 11:15 ಹಂಗೆ ನಮ್ಮ ಪರಮ್ ಗುಬ್ಬಿಯವರು ಫೋನ್ ಮಾಡಿದ್ರು. ಸರ್, ಉಮೇಶ್ ಅಣ್ಣವ್ರಿಗೆ ಮನೇಲಿ ಕಾಲು ಜಾರಿ ಬಿದ್ದುಬಿಟ್ಟಿದ್ದಾರೆ, ದಯಮಾಡಿ ಆಂಬುಲೆನ್ಸಲ್ಲಿಗೆ ಇದು ಮಾಡಿ ಹಾಸ್ಪಿಟ್ಲ್ ಹತ್ರ ಕರೆಸ್ಕೊಡಿ ಅಂತ ಹೇಳಿದ್ರು. ಹಾಗೆ ಮತ್ತು ಶಶಿಕಲಾ ಮೇಡಮ್ ಜೊತೆ ಕಳಿಸ್ಕೊಡ್ತೀನಿ ಅಂತ ನೆಕ್ಸ್ಟ್ ಹೇಳಿದ್ರು. ಸರಿ ಆಯಿತು, ಕರೆಸ್ಕೊಳ್ಳಿ ಅಂದ್ಬಿಟ್ಟು ನಾನು ರೆಡಿ ಇದ್ದೆ, ನಮ್ಮ ಟೀಮ್ ರೆಡಿ ಇತ್ತು. ಸುಮಾರು 11:45 ಹಂಗೆ ಬಂದು ಪ್ರಥಮವಾಗಿ ನಾವು ಉಮೇಶ್ ಅಣ್ಣವ್ರನ್ನ ಹಾಗೂ ನಮ್ಮ ಹಿರಿಯ ಕಲಾವಿದರು 80 ವರ್ಷ, ಮತ್ತು ಅವ್ರಿಗೂ ನಮಗೂ ಒಂದು 4-5 ವರ್ಷದಿಂದ ಒಡನಾಟ ಕೂಡ ಇದೆ. ಮೊದಲು ಕೂಡ ಬಂದಿದ್ದರು, ಇಲ್ಲಿ ಚಿಕಿತ್ಸೆ ತೊಗೊಂಡೋಗಿದ್ರು, ಚೆನ್ನಾಗಾಗಿದ್ರು, ಫೋನ್ ಮಾಡ್ತಾಯಿದ್ರು, ಹಾಗೆ ಇತ್ತು. ನಿನ್ನೆ ಪ್ರಥಮವಾಗಿ ನಾವು ಅವ್ರಿಗೆ ಫಿಸಿಕಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೀನಿ. ಫಸ್ಟ್ ಬಂದ ತಕ್ಷಣ ಪೇಷಂಟ್ನ ನಾವು ಫಿಸಿಕಲಾಗಿ ಎಕ್ಸಾಮಿನೇಷನ್ ಮಾಡ್ತೀವಿ. ಫಿಸಿಕಲಾಗಿ ಎಕ್ಸಾಮಿನೇಷನ್ ಮಾಡಿದಾಗ ಟೆಂಪ್ರೇಚರ್, BP, ಸೊ ಓಕೆ, ಎವ್ರಿಥಿಂಗ್ ಈಸ್ ನಾರ್ಮಲ್ ಇತ್ತು. ಬಟ್ ನಾವು ಲೋಕಲ್ ಎಕ್ಸಾಮಿನೇಷನ್ ಮಾಡಿದಾಗ ಎಡಗಾಲಿನ ತೊಡೆ ಸಂಧಿಯಲ್ಲಿ ತುಂಬ ಊತ ಇತ್ತು, ಮತ್ತು ಅದನ್ನ ಮುಟ್ಟಿದ್ರೂ ಕೂಡ ತುಂಬ ನೋವಿತ್ತು, ಎಡಗಾಲನ್ನ ಮೇಲೆ ಎತ್ತಕ್ಕಾಗ್ತಾ ಇರಲಿಲ್ಲ. ಸೊ ಹಾಗೆ ಬಲ ಭುಜಿ ಅಥವಾ ಶೋಲ್ಡರ್ ಜಾಯಿಂಟ್ ಅಂತ ಹೇಳ್ತೀವಲ್ಲ, ಇಲ್ಲಿ ಕೂಡ ಅವರಿಗೆ ಪೇಯ್ನ್ ಇತ್ತು. ಸೊ ಕೇಳಿದಾಗ ಬಾತ್ರೂಮಲ್ಲಿ ಸ್ವಲ್ಪ ಸ್ಲಿಪ್ಪಾಗಿ ಬಿದ್ದಿದ್ದು ಡಾಕ್ಟ್ರ್ ಅಂತ ಹೇಳಿದ್ರು. ಸರಿ, ಫಸ್ಟ್ ಏಡ್ ಟ್ರೀಟ್ಮೆಂಟ್ ಮಾಡಿದ್ವಿ, ಅಂದರೆ ನೋವು ಕಮ್ಮಿ ಆಗಲಿಕ್ಕೆ ಏನು ಪ್ರಥಮ ಅಂತ ಚಿಕಿತ್ಸೆ ಇರುತ್ತೆ ಅದನ್ನು ಮಾಡಿ. ಸೊ ಮೇ ಬಿ ಒಂದು ಏಜ್ ಫ್ಯಾಕ್ಟ್ರು 8 years, ಮತ್ತು ನೋವು ಊತ ಇರೋದ್ರಿಂದ ಫ್ರ್ಯಾಕ್ಚರ್ ಇರ್ಬೋದು ಅಂತೇಳಿ ಒಂದು ಎಕ್ಸ್ರೇ ಮಾಡಿಸ್ತೀವಿ. ಎಕ್ಸ್ರೇ ಮಾಡಿ ನೋಡಿಸಿದಾಗ ಅಲ್ಲಿಗೆ ಲೆಫ್ಟ್ ಫೀಮರ್ ನೆಕ್ ಬೋನ್ ಫ್ರ್ಯಾಕ್ಚರ್ ಇತ್ತು, ನೆಕ್ ಆಫ್ ದ ಫೀಮರ್ ಬೋನ್ ಫ್ರ್ಯಾಕ್ಚರ್ ಇತ್ತು. ಸೊ ಅದ್ರ ಜೊತೆಗೆ ಇಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡಿದಾಗ ಅಲ್ಲಿ ಸ್ಪ್ರೈನ್ ಅಷ್ಟೇ ಆಗಿತ್ತು, ಫ್ರ್ಯಾಕ್ಚರ್ದೇನೂ ಇರಲಿಲ್ಲ. ಇದ್ರ ಜೊತೆಗೆ ನಾವು ಈ ಒಂದು ಫೀಮರ್ ಬೋನ್ ನೋಡಿದಾಗ ರೈಟದು ಕಂಪೇರ್ ಮಾಡೋಕ್ಕೆ ಪೆಲ್ವಿಕ್ ಬೋನು ಮಾಡ್ಕೊತೀವಿ. ಹಾಗೆ ಏಜ್ ಫ್ಯಾಕ್ಟ್ರಿಂದ ಎಲ್ಲೇ ಸ್ಪೈನು ಕೂಡ ಮಾಡಿದ್ವಿ. ಲಂಬಾರದ್ದು ಸ್ಪೈನ್ ಎಕ್ಸ್ರೇ ಮಾಡಿ ನೋಡಿದಾಗ ಅಲ್ಲಿ ಸ್ವಲ್ಪ ಒಂಚೂರು ಚೇಂಜಸ್ ಇತ್ತು. ಏಜ್ ಫ್ಯಾಕ್ಟ್ರು ನಾವು ಫ್ರ್ಯಾಕ್ಚರದಿಂದ ಇವ್ರಿಗೆ ಸರ್ಜರಿ ಮಾಡಬೇಕಾಗತ್ತೆ. ಸೊ ಏನು ಸರ್ಜರಿ ಮಾಡ್ತೀರಾ ಅಂದರೆ ಆರ್ಥ್ರೋಪ್ಲಾಸ್ಟಿ ವಿತ್ ಬೈಪೋಲಾರ್ ಇಂಪ್ಲಾಂಟ್ಸ್ನ ಫಿಕ್ಸ್ ಮಾಡಬೇಕು. ಈ ಒಂದು ಫ್ಯೂಮರ್ ನೆಕ್ ಆಫ್ ದ ಫ್ರ್ಯಾಕ್ಚರ್ ಇದ್ದಾಗ ಏನು ನೆಕ್ಕು ಈ ಥರ ರೊಟೇಟ್ ಮಾಡ್ತಿತ್ತು ಆ ಕೆಲಸನ ಮಾಡುತ್ತದು. ಸೊ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಮೇ ಬಿ ಸಂಜೆಗೆ OT ಮಾಡ್ಕೊಳ್ಳೋಣ, ಒಂದು ಅರೌಂಡ್ 4:30-5 o'clock ಹಂಗೆ ಆರ್ಥೋ ಸರ್ಜನ್ಗೆ, ಅನಸ್ಟೇಷನ್ಗೆ, ಸೊ ಎಲ್ಲ ಡಾಕ್ಟ್ರ್ ಜೊತೆಗೆ OT ಎಲ್ಲ ಪ್ಲಾನ್ ಆಯಿತು. ಇದರ ನಡುವೆ ಸೊ ಕೆಲವೊಂದು ಪ್ರೀ ಆಪ್ರೇಟಿವ್ ಇನ್ವೆಸ್ಟಿಗೇಷನ್ಸ್ ಅಂತ ಆಗುತ್ತೆ. ಪ್ರೀ ಆಪ್ರೇಟಿವ್ ಇನ್ವೆಸ್ಟಿಗೇಷನ್ಸ್ ಅಂತ ಅಂದರೆ ನಾವು ಪೇಷಂಟ್ಗೆ ಆಪ್ರೇಷನ್ ಮಾಡಬೇಕಂತಂದರೆ, ಅನಸ್ಟೀಷಿಯಾ ಕೊಡಬೇಕಂದ್ರೆ ಅವ್ರದ್ದು ನಾವು ಮಾಡ್ತಾ ಇರೋದು ಆರ್ಥೋ ಸರ್ಜರಿ ಆದರೂ ಕೂಡ ನಮಗೆ ಹಾರ್ಟಿನ ಫಂಕ್ಷನ್ ನೋಡ್ಕೊಳ್ಳೋಕ್ಕೆ ECG, ಎಕೋ, ಲಂಗ್ಸ್ ಫಂಕ್ಷನ್ ನೋಡ್ಕೋಬೇಕಾಗುತ್ತೆ. ಆವಾಗ ಚೆಸ್ಟ್ ಎಕ್ಸ್ರೇ, ಹಾಗೆ ಬ್ಲಡ್ ಟೆಸ್ಟು, ಹಿಮೋಗ್ಲೋಬಿನ್ನು, BT, CT, ಸೀರಾಲಜಿ ಇದೆಲ್ಲನೂ ಮಾಡಿದಾಗ ಆ ಒಂದು ಪ್ರಾಪರ್ ಹಿಸ್ಟ್ರಿ ಕೂಡ ತೊಗೊತೀವಿ ಪೇಷಂಟ್ ಹತ್ರ. ಏನು ಹಿಸ್ಟ್ರಿ ತೊಗೊತೀವಿ ಏನಕ್ಕೆ ಅಂತ ಅಂದರೆ ಒಂದೊಂದು ನಾನು ನೋಡಿದಂಗೆ ಕೆಲವೊಂದು ಪೇಷಂಟ್ ಹಿಸ್ಟ್ರಿಗಳು ಕೊಡೋಕ್ಕೆ ತುಂಬ ಹಿಂದೆ ಮುಂದೆ ನೋಡ್ತಾರೆ, ಏನೂ ಹೇಳೋಲ್ಲ. ಇಲ್ಲಿ ಉಮೇಶ್ ಅಣ್ಣವ್ರದ್ದು ಹಿಸ್ಟ್ರಿ ತುಂಬ ನನಗೆ ಯೂಸ್ ಆಯಿತು ಡಯಾಗ್ನೋಸ್ ಮಾಡಲಿಕ್ಕೆ ಅಂತ. ಅದು ನೆಕ್ಸ್ಟ್ ಹೇಳ್ತೀನಿ. ತೊಗೊಳ್ತಾ ಹೋದಾಗ ಅವರು ಎಲ್ಲ ಪ್ರಾಪರ್ ಹಿಸ್ಟ್ರಿ ತೊಗೊಳ್ತಾ ಹೋದ್ವಿ. ಲಾಸ್ಟ್ 23rd August 2025 ಒಂದು ಅಲ್ಟ್ರಾಸೌಂಡು ಕೂಡ ಮಾಡಿಸಿರ್ತಾರೆ. ಮತ್ತು ಲಾಂಗೆಸ್ಟ್ ಬೋನ್ ಅಂತ ಅಂದರೆ ನಿಮಗೆಲ್ಲರಿಗೂ ಗೊತ್ತು, ಫೀಮರ್ ಬೋನು. ಆ ಬೋನು ಫ್ರ್ಯಾಕ್ಚರ್ ಆಗಿದೆ, ಕೇಳಕ್ಕೆ ನೋಡಿದ್ರೆ ಸ್ಮಾಲ್ ಸ್ಲಿಪ್ಪಾಗಿ ಬಿದ್ದೆ ಅಂತ ಹೇಳ್ತಾರೆ, ಬಟ್ ಅದು ಒಂದಿತ್ತು. ಸೊ ಇದೆಲ್ಲ ಟೆಸ್ಟ್ ಮಾಡ್ತಾ ಹೋದಾಗ ಆ ಅಲ್ಟ್ರಾಸೌಂಡ್ ನೋಡಿದಾಗ ನನಗೆ ಅವ್ರಿಗೆ ಒಂದು ಲಿವರಲ್ಲಿ 11.9 × 11.9 ಸೆಂಟಿಮೀಟರು ಒಂದು ಸಾಲಿಡ್ ಲೆಸಿನ್ ಅಂತ ಹೇಳ್ತೀವಿ, ಅಂದರೆ ಘನಗಾತ್ರದ ಅಂಗ ಹಾನಿ ಉಂಟು ಮಾಡುವ ಒಂದು ಗೆಡ್ಡೆ ಇತ್ತು ಅಂತೇಳಿ August 23rd ಅವ್ರಿಗೆ ಅಲ್ಲಿ ಸ್ಕ್ಯಾನ್ ಮಾಡಿರ್ತಾರೆ. ನಾನು ಹಿಸ್ಟ್ರಿ ತೊಗೊಳ್ತಾ ಹೋದಾಗ ಸೊ ನನಗೆ ಒಂದು ಡೌಟ್ ಆಯಿತು. ಈಗ ಉಮೇಶ್ ಅಣ್ಣವರು ಹಿರಿಯ ಕಲಾವಿದರು, ಅವನ್ನ ನಾವು ಒಂದು ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡಬೇಕು, ಮತ್ತು ರಿಸಲ್ಟು ನೋಡಬೇಕು. ಆಪ್ರೇಷನ್ ಮಾಡಿದ್ಮೇಲೆ ಪೋಸ್ಟ್ ಆಪ್ ಕೇರ್ ಅಂತ ಹೇಳ್ತೀವಿ ಕೆಲವೊಂದು, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟು. ಪರ್ಟಿಕ್ಯುಲರ್ಲಿ ಆರ್ಥೋ ಸರ್ಜರಿಯಲ್ಲಿ ಯಾವುದೇ ಸರ್ಜರಿ ಮಾಡಿದರೂ ಕೂಡ ಅದಕ್ಕೆ ಆ ರೇಟ್ ಸಕ್ಸಸ್ ನೋಡಿದಾಗ ಸೊ ಇದು ನನಗೆ ಒಂದು MRI ಕೂಡ ಮಾಡಿಸ್ಬೇಕು ಅನ್ನಿಸ್ತಾ ಬಂತು. ಯಾವುದು LS ಸ್ಪೈನ್. ಯಾಕೆ ಅಂದರೆ ಏನಾದರೂ ಸೊಂಟದ ಮೂಳೆಗಳು, ಬೆನ್ನಿನ ಮೂಳೆಗಳು, ಬೆನ್ನೂರಿನ ನರಕ್ಕೆ ಏನಾದರೂ ತೊಂದರೆ ಇದೆಯಾ ಅಂತ ನೋಡೋಣ ಅಂತ. ಅದೇ ಟೈಮಲ್ಲಿ ಶಶಿಕಲಾ ಅವ್ರಿಗೂ ಮತ್ತು ನಮ್ಮ ಪರಮ್ ಗುಬ್ಬಿಯವ್ರಿಗೂ ಪರಿಸ್ಥಿತಿನ ನಾನು ಡಿಸ್ಕಸ್ ಮಾಡಿದ್ವಿ ಕೂತ್ಕೊಂಡು, ಮತ್ತು ಅವ್ರ ಮಗಳು ವಿಜಯಲಕ್ಷ್ಮಿ ಇದ್ದರು. ಅವ್ರಿಗೂ ಮಾತಾಡಿದಾಗ ನೆಕ್ಸ್ಟು ಮಾಡೋದು ನಾವು ಸರ್ಜರಿ ಮಾಡ್ತೀವಲ್ಲ ಸರ್, ಅದನ್ನು ಏನಾಗುತ್ತೆ ಪ್ರಾಪರಾಗಿ ಡಯಾಗ್ನೋಸಿಸ್ ಮಾಡಿಕೊಂಡು ಸರ್ಜರಿ ಮಾಡೋಣ, ಹರಿಬರಿಯಲ್ಲಿ ನಾವು ಡಿಸಿಷನ್ ತೊಗೊಳ್ಳೋದು ಬೇಡ, ನೆಕ್ಸ್ಟ್ ಲೆವೆಲ್ ಏನಾಗುತ್ತೆ ಮಾಡಿಸಿ ಸರ್ ಅಂತೇಳಿ ಮೇಡಮ್ ಕೂಡ